ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನ್ಯೂ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ನ್ಯೂ ಡಿಸೈನು, ಸಿಂಪಲ್ ಆಗಿದೆ, ಈಸಿ ಬೇಗ ಆಗುವಂತಹ ಡಿಸೈನು. ಸಿಂಪಲ್ ಡಿಸೈನ್ ಆದರೆ ಹೊಸ ಡಿಸೈನ್. ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ಡು ಮತ್ತು 10 ನಂಬರ್ ಕ್ರೋಶಾ 0.75 mm ತೋರಿಸ್ತೀನಿ ಹಿಂಗಿಂತ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ನಾನು ಯಾವಾಗಲೂ ಮಾಡೋದು. ಡಬಲ್ ಲಾಕ್ ಮಾಡಿದರೆ ಸೇಫ್ ಆಗಿರುತ್ತೆ, ಈ ಥರ ಅಂತ ಗಟ್ಟಿಯಾಗಿರುತ್ತೆ. ಫಸ್ಟು 3 ಚೈನ್ ಮಾಡ್ಕೊಳ್ಳಿ, ಬಟ್ಟೆಗೆ ಲಾಕ್. ನೆಕ್ಸ್ಟ್ 3 ಚೈನು, ಬಟ್ಟೆಗೆ ಲಾಕ್. ನೆಕ್ಸ್ಟು ಈ ಥರದ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 3 ಸರಿ 3 ಚೈನ್, 3 ಚೈನು, ಬಟ್ಟೆಗೆ ಲಾಕ್, 3 ಚೈನು, ಬಟ್ಟೆಗೆ ಲಾಕ್. ಸಿಂಗಲ್ ಆರ್ಚ್ ಕುಚ್ಚು ಬೇಸ್ ನಾನು ಯಾವಾಗಲೂ ಮಾಡ್ತೀನಲ್ವ, ಅದಕ್ಕೆ ಸ್ಪೀಡ್ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ ಇದು. ನಾನು ಬೇರೆ ಡಿಸೈನ್ಗಳೆಲ್ಲ ನೋಡಿ ಗೊತ್ತಾಗತ್ತೆ ನಿಮಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸಜೆಸ್ಟ್ ಆಗುತ್ತೆ ಎಲ್ಲ ಡಿಸೈನ್ಗಳು. ಸಾಮಾನ್ಯ ಇದೇ ಬೇಸ್ ಹಾಕ್ತೀನಿ ನಾನು ಸಿಂಗಲ್ ಆರ್ಚಿಗೆ. ಆಮೇಲೆ ಬೀಡು 3 ಸಾರಿ, ಬೀಡು 3 ಸಾರಿ, ಎಂಡಲ್ಲಿ 2 ಸಾರಿ ತೋರಿಸ್ತೀನಿ. ಲೈನ್ ಕಂಪ್ಲೀಟ್ ಮಾಡಿ ನೋಡಿ. ಈ ಲೈನ್ ಕಂಪ್ಲೀಟ್ ಆಗಿದೆ, ಬೀಡ್ ಸೇರಿಸ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕೊನೆಯಲ್ಲಿ 2 ಸಾರಿ 3 ಚೈನ್ನ ಬ್ಲಾಕ್ ಹಾಕ್ಕೊಂಡು ಈಗ 1 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬರ್ತಾಯಿದ್ದೀನಿ. ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದಮೇಲೆ ಈ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಈ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಈ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಬೀಡ್ ಸುತ್ತಲೂ ಚೈನು 4, 5, 6, 7 ಚೈನ್ ಹಾಕ್ಕೊಂಡಿದ್ದೀನಿ. ಬೀಡನ್ನ ಈ ಕಡೆ ಲಾಕ್ ಮಾಡಿ ಈ ಲಾಕಲ್ಲಿ. ಇದಾದಮೇಲೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಇಲ್ಲಿ ಈ 3 ಚೈನ್ಗನ್ನ ಮೇಲೇನು ಹಾಗೆ ಮಾಡ್ಕೊಳ್ಳಿ ಚೈನು. ಇದನ್ನು ಲಾಕ್ ಮಾಡಿ. ಮತ್ತೆ 3 ಚೈನು, ಅದನ್ನು ಬೀಡ್ ಪಕ್ಕ ಲಾಕ್ ಮಾಡಿ. ಮತ್ತು ಬೀಡ್ ಸುತ್ತಲೂ ಚೈನು, ಅದನ್ನು ಈ ಕಡೆ ಲಾಕ್ ಮಾಡಿ. ಮತ್ತೆ 3 ಚೈನು 3 ಚೈನು 3 ಚೈನು ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಚೈನ್ ಮೇಲೆಲ್ಲ ಚೈನು, ಬೀಡ್ ಸುತ್ತಲೂ ಚೈನು ತೋರಿಸ್ತೀನಿ ನೋಡಿ. ಈ ಥರ ಈ ಬ್ಯಾಕ್ ಸೈಡಿಂದ ಚೈನ್ ಹಾಕ್ಕೊಂಡು ಬಂದಿದ್ದೀನಿ, ಎಂಡ್ ಮಾಡಿದ್ದೀನಿ. ಈಗ 1 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡು ಚೈನ್ ಇದೆಯಲ್ವ, 7 ಚೈನು, ಇದರಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 2 ಸಾರಿ ದಾರ ಸುಂದ್ಕೊಂಡು ಹುಕ್ಕಿಗೆ 2 1 2 1 2 1 ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಈ 7 ಚೈನ್ ಒಳಗಿಂದ ಹಿಂಗೆ ಹುಕ್ ತಗೊಂಡೋಗಿ ದಾರ ತೊಗೊಂಬನ್ನಿ. 4 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪನ್ನು ಒಂದು ಮಾಡಿ ದಾರ ತಗೊಂಡು, ಮತ್ತೆ ಇಲ್ಲಿಂದ ದಾರ ತಗೊಂಡು ಮತ್ತೆ 2 ಲೂಪನ್ನು ಲಾಕ್ ಮಾಡಿ, ಮತ್ತೆ ದಾರ ತಗೊಂಡು ಮತ್ತೆ 2, ಆ ಥರ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಳ್ಳಿ. 2 ಆಯಿತು, 3, 4, 5, 6, 7 ಟ್ರಿಪಲ್ ಕ್ರೋಶೆ ಮಾಡಿದೆ. ಈಗ ಇಲ್ಲಿ 7ನೇದಲ್ಲಿ 3 ಚೈನ್ ಮಾಡಿಕೊಂಡು ಈ ನೋಡಿ 7ನೇ ಚೈನ್ನ ಸ್ಟಾರ್ಟಿಂಗಲ್ಲಿ 3 ಚೈನ್ ಮಾಡೋ ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ದಾರ ಬರುತ್ತಲ್ವ, ಅಲ್ಲಿ ಪೀಕೋ ಮಾಡ್ಕೊಳ್ಳಿ ಲಾಕ್ ಹಾಕಿ. ಈಗ ಇನ್ನೊಂದು ಹೀಗೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. 8ನೇ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿನೂ ಅಷ್ಟೇ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ದಾರ ಬರುತ್ತೆ ನೋಡಿ, 3 ಚೈನ್ ಸ್ಟಾರ್ಟ್ ಮಾಡೋದಲ್ಲಿ 2 ದಾರ ಇರುತ್ತೆ, ಆ ದಾರಕ್ಕೆ ಹುಕ್ ಹಾಕ್ಕೊಂಡು ಪೀಕೋ ಮಾಡ್ಕೊಳ್ಳಿ. ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 9ನೇದು ಇಲ್ಲಿ 3 ಚೈನ್ ಮಾಡಿಕೊಂಡು ಅದೇ ಥರ ಪೀಕೋ ಮಾಡ್ಕೊಳ್ಳಿ.
ಇಲ್ಲಿ ಈ 2 ದಾರಕ್ಕೆ ಹಿಂಗೆ ಹುಕ್ ಹಾಕ್ಕೊಂಡು ಪಿಕೋ ತನ್ನಿ. ಅಂದರೆ ಈಗ 6 ಪ್ಲೇನ್ ಟ್ರಿಪಲ್ ಕ್ರೋಶೆ ಮಾಡಿ 7, 8, 9ರಲ್ಲಿ ಪಿಕೋ ಮಾಡಿದ್ದೀವಿ. ಇನ್ನು ಮತ್ತೆ 6 ಪ್ಲೇನ್ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 6. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. 3 ಚೈನ್ ಲಾಕ್ ಇದೆಯಲ್ವ ಇಲ್ಲಿ, ಈ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ. 3 ಪೀಕೋವನ್ನು ಮಾಡಿಕೊಂಡು ಸೈಡಿಂದ 6 ಟ್ರಿಪಲ್ ಕ್ರೋಶೆ, ಮಧ್ಯದಲ್ಲಿ 3 ಪೀಕೋ. ಇದೊಂದು ಡಿಸೈನ್ ಬರುತ್ತೆ ನಿಮಗೆ, ಚೆನ್ನಾಗಿರುತ್ತೆ ಈ ಡಿಸೈನು. ಇದಾದಮೇಲೆ 3 ಚೈನು, ಇದು ಕುಚ್ಚಿಗೆ. ಈಗ ಇಲ್ಲಿಂದ 6 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಬೀಡ್ ಹಿಂದ್ಗಡೆ ಚೈನಲ್ಲಿ. 2 3 4 5 6. 6 ಟ್ರಿಪಲ್ ಕ್ರೋಶೆ ಆದಮೇಲೆ 7ನೇದು ಮಾಡಿ 7ನೇ ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ನೋಡಿ, ಈ 2 ದಾರ ಬರುತ್ತೆ ನೋಡಿ, 3 ಚೈನ್ ಸ್ಟಾರ್ಟ್ ಆದಲ್ಲಿ ಇಲ್ಲಿಂದ ಹುಕ್ ಹಾಕ್ಕೊಂಡು ದಾರ ತಂದು ಪಿಕೋ ಮಾಡಿ. ಆಮೇಲೆ ಇನ್ನೊಂದು ಸರಿ 8ನೇದರಲ್ಲಿ 3 ಚೈನು, ಇಲ್ಲಿ 2 ದಾರ, ಮತ್ತೆ 3 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು 3 ಚೈನು ಪಿಕೋ. ಮತ್ತೆ ಈಗ 3ರಲ್ಲಿ ಪಿಕೋ ಮಾಡಿ ಆಯಿತು, 7, 8, 9. ಇನ್ನು ಈಗ ಉಳಿದದ್ದು 6 ಟ್ರಿಪಲ್ ಕ್ರೋಶೆ ಪ್ಲೇನು. 2 3 4 5 6. ಈ ಥರ ಪ್ಲೇನ್ ಟ್ರಿಪಲ್ ಕ್ರೋಶೆ 6 ಮಾಡಿ ಈ ನೆಕ್ಸ್ಟ್ 3 ಚೈನ್ನ ಲಾಕ್ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಮಧ್ಯ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ತುಂಬ ಸಿಂಪಲ್, ಇದು ಈಸಿ ಆಗಿರೋಂಥದ್ದು, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದ 3 ಪೀಕೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಮತ್ತು 3 ಚೈನ್ ಕುಚ್ಚಿಗೆ ಹಾಕ್ಕೊಂಡು ಆರ್ಚ್ ಕಂಟಿನ್ಯೂ ಮಾಡ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ಡಿಸೈನು, ಈಸಿ ಡಿಸೈನು, ಬೇಗ ಆಗುತ್ತೆ. ಅಂದರೆ ಒಂದೇ ಆರ್ಚ್ ಅಲ್ವಾ, ನೀವು ಬೇಸ್ ಹಾಕಿದ ಮೇಲೆ ಒಂದು ಆರ್ಚಲ್ಲಿ ಮಾಡ್ಕೊಂಡು ಹೋದ್ರೆ ಆಯಿತು. ತುಂಬ ಈಸಿ ಇದು. ಬರೀ ನಾರ್ಮಲ್ ಡಬಲ್ ಕ್ರೋಶೆನೇ, ಮಧ್ಯದ 3 ಡಬಲ್ ಕ್ರೋಶೆಲಿ ಪೀಕೋ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಡಿಸೈನ್ ಆಗುತ್ತೆ. ಪೀಕೋ ಹಾಕ್ಕೊಂಡ್ರೆ ನಿಮಗೆ ಒಂದು ಡಿಸೈನ್ ಕಾಣುತ್ತೆ, ತುಂಬ ಚೆನ್ನಾಗಿರೋ ಡಿಸೈನ್ ಕಾಣಿಸುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.
ಥ್ಯಾಂಕ್ ಯು.